Hello friends, welcome to my channel all about education. ಇವತ್ತು ನಾವು ಪೇಪರ್ 2 ಅವರಿಗೆ ಸೈನ್ಸ್ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನೋಡೋಣ. ವೆರಿ ಇಂಪಾರ್ಟೆಂಟ್. ಫಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ದ ಫೈಲಮ್ ಅನಿಲಿಡಾ? ಇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್, ಜಾಯಿಂಟೆಡ್ ಅಪೆಂಡೇಜಸ್. ಫಸ್ಟ್ ಆಪ್ಷನಲ್ಲಿ ಏನಿದೆ, ಸೆಗ್ಮೆಂಟೆಡ್ ಬಾಡಿ. ಅನಿಲಿಡಾಗೆ ಈ ಫೈಲಮ್ ಅನಿಲಿಡಾದಲ್ಲಿ ಏನೇನಿರುತ್ತೆ, ಸೆಗ್ಮೆಂಟ್ ಬಾಡಿ ಇರುತ್ತೆ, ಸೆಗ್ಮೆಂಟೆಡ್ ಬಾಡಿ, ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್, ಇನ್ನೊಂದು ಟ್ರೂಸಿಲೋಮ್. ಇದು ಮೂರು ಪ್ರೆಸೆಂಟ್ ಇರುತ್ತೆ. ನಾಟ್ ಪ್ರೆಸೆಂಟ್ ಏನು, ಜಾಯಿಂಟೆಡ್ ಅಪೆಂಡೇಜಸ್. ಅನಿಲ್ಗೆ ಏನಿರುತ್ತೆ, ಅನಿಲಿಡಾಗೆ ಅನಿಲ್ ಅಂತ ಅಂದ್ಕೊಂಡು ನೆನಪು ಇಟ್ಕೊಳ್ಳಿ. ಅನಿಲ್ಗೆ ಏನಿರುತ್ತೆ, ಜಾಯಿಂಟೆಡ್ ಅಪೆಂಡೇಜಸ್ ಇರೋದಿಲ್ಲ. ಟ್ರೂಸಿಲೋಮ್ ಇರುತ್ತೆ, ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ, ಸೆಗ್ಮೆಂಟೆಡ್ ಬಾಡಿ ಇರುತ್ತೆ. Next question, which of the following organisms is classified under the kingdom Monera? Yeast, amoeba, blue green algae, paramecium. ಯಾವುದು ಇದಕ್ಕೆ ಆಪ್ಷನ್ ಸಿ ಬ್ಲೂ ಗ್ರೀನ್ ಆಲ್ಗೆ ರೈಟ್ ಆನ್ಸರ್. ಕಿಂಗ್ಡಮ್ ಮೊನೆರಾ, ಮೊನೆರಾ ಬ್ಲೂ ಗ್ರೀನ್ ಆಲ್ಗೆ. ನೆಕ್ಸ್ಟ್ ಇದು ನೋಡಿ, ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ ಎಷ್ಟೋದಿದ್ರೂ ಈ ಟಾಪಿಕಲ್ಲಿ ಕನ್ಫ್ಯೂಷನ್ ಆಗ್ತಾನೆ ಇರುತ್ತೆ. ಸೊ ಇವಾಗ ಲಾಸ್ಟ್ ಮೊಮೆಂಟಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ, ನೆನಪಿಗಿರಲಿ ಅಂತ ಅಂದ್ಬಿಟ್ಟು. ಬ್ಲೂ ಗ್ರೀನ್ ಆಲ್ಗೆ cyanobacteria are classified under the kingdom Monera, which includes prokaryotic organisms. ಬರೀ ನಾನು ಒಂದು ಕ್ವೆಶನ್ಗೆ ಒಂದು ಆನ್ಸರ್ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. 4 ಆಪ್ಷನ್ ನೋಡಿದಾಗ ಕನ್ಫ್ಯೂಸ್ ಆಗುತ್ತೆ. cyanobacteria, blue green algae are classified under the kingdom Monera, which includes prokaryotic organisms. Next question, which phylum includes organisms that have a sac-like body plan with a single opening serving as both mouth and anus? ಇದಕ್ಕೆ ಆನ್ಸರ್ ಆಪ್ಷನ್ ಡಿ ನೈಡೇರಿಯಾ. ಇದರಲ್ಲಿ ಏನಿರುತ್ತೆ ಅಂದರೆ ಬರೀ ಒಂದು ಸಿಂಗಲ್ ಓಪನಿಂಗ್ ಇರುತ್ತೆ, ಸಿಂಗಲ್ ಓಪನಿಂಗ್ ಇರುತ್ತೆ. ದಟ್ ಸರ್ವ್ಸ್ ಆಸ್ ಬೋತ್ ಮೌತ್ ಆ್ಯಂಡ್ ಏನಸ್. ಯಾವುದಕ್ಕೆ, ನೈಡೇರಿಯನ್ ಅಥವಾ ನೈಡೇರಿಯಾ. ನೆಕ್ಸ್ಟ್ ಕ್ವೆಶನ್, ವಿಚ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಈಸ್ ನೋನ್ ಫಾರ್ ಲ್ಯಾಕಿಂಗ್ ಟ್ರೂ ರೂಟ್ಸ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್? ವಿಚ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಈಸ್ ನೋನ್ ಫಾರ್ ಲ್ಯಾಕಿಂಗ್ ಟ್ರೂ ರೂಟ್ಸ್? ಯಾರಿಗೆ ಟ್ರೂ ರೂಟ್ಸ್ ಇರೋದಿಲ್ಲ, ಸ್ಟೆಮ್ಸ್ ಇರೋದಿಲ್ಲ ಮತ್ತು ಲೀವ್ಸ್ ಇರೋದಿಲ್ಲ. ಇದಕ್ಕೆ ಆಪ್ಷನ್ ನಂಬರ್ ಎ ಬ್ರಯೋಫೈಟ್ಸ್ ರೈಟ್ ಆನ್ಸರ್. ನೋಡಿ ಎಕ್ಸಾಂಪಲ್, ಬ್ರಯೋಫೈಟ್ಸಲ್ಲಿ ಮೋಸಸ್ ಇದೆಯಲ್ಲ, ಆ ಮೋಸಸ್ಗೆ ಏನಿರುತ್ತೆ, ದೆ ಲ್ಯಾಕ್ ಟ್ರೂ ರೂಟ್ಸ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್. ದೆ ಹ್ಯಾವ್ ಸ್ಟ್ರಕ್ಚರ್ಸ್ ಕಾಲ್ಡ್ ರೈಸಾಯ್ಡ್ಸ್. ಇವಾಗ ರೈಸಾಯ್ಡ್ಸ್ ಅಂತ ಅಂದ್ಬಿಟ್ಟು ಒಂದು ಸ್ಟ್ರಕ್ಚರ್ ಇರುತ್ತೆ. ಯಾವುದರಲ್ಲಿ ಅಂತಂದ್ಬಿಟ್ಟು ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಕೇಳಿದರು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಾರ್ಡೇಟ್ಸ್? ಇವಾಗ ನಿಮಗೆ ಓದಿರ್ತೀರ, ಗೊತ್ತಿದೆ. ಆಪ್ಷನ್ ಬಿ ನೋಟೋಕಾರ್ಡ್ ಇದಕ್ಕೆ ರೈಟ್ ಆನ್ಸರ್. ಕಾರ್ಡೇಟ್ಸಲ್ಲಿ ಏನೇನಿರುತ್ತೆ ಅಂತಂದರೆ ಎಕ್ಸೋಸ್ಕೆಲಿಟನ್ ಇರೋಲ್ಲ, ಜಾಯಿಂಟೆಡ್ ಅಪೆಂಡೇಜಸ್ ಇರೋಲ್ಲ, ರೇಡಿಯಲ್ ಸಿಮಿಟ್ರಿ ಇರೋದಿಲ್ಲ. ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಆರ್ ಆಲ್ ಕಾರ್ಡೇಟ್ಸ್. ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಇದೆಲ್ಲ ಕಾರ್ಡೇಟ್ಸ್. ಕಾರ್ಡೇಟ್ಸ್ ಅಂದ್ರೇನು? ಕಾರ್ಡೇಟ್ಸ್ ಆರ್ ಎ ಗ್ರೂಪ್ ಆಫ್ ಅನಿಮಲ್ಸ್ ದಟ್ ಇನ್ಕ್ಲೂಡ್ vertebrates as well as several closely related invertebrates. Chordate ಅಲ್ಲಿ ಅಂದರೆ ಫೈಲಮ್ Chordata ಅಲ್ಲಿ are named after a feature. They all share a notochord. ಮೇನ್ ಇದರಲ್ಲಿ ಏನು, notochord. A notochord is a hollow nerve cord along the back. ನೋಡಿ ಇನ್ನೂ ಡೀಟೇಲ್ ಆಗಿ ಈ ಸ್ಲೈಡಲ್ಲಿ ಕಾರ್ಡೇಟ್ಸಲ್ಲಿ ಫಿಶ್, ಬರ್ಡ್ಸ್ ಮತ್ತು ಮ್ಯಾಮಲ್ಸ್ ಇರುತ್ತೆ. ಫಸ್ಟ್ ಪಾಯಿಂಟ್, ಅನಿಮಲ್ಸ್ ವಿತ್ ಬ್ಯಾಕ್ ಬೋನ್ಸ್, notochord and a dorsal hollow nerve cord. ನೆಕ್ಸ್ಟ್ ಬೈಲ್ಯಾಟ್ರಲ್ ಸಿಮಿಟ್ರಿ, ಟ್ರಿಪ್ಲೋಬ್ಲಾಸ್ಟಿಕ್ ಇರುತ್ತೆ. ಸಿಫಿಲೈಸೇಷನ್, ಇನ್ನೊಂದು ಕಾಂಪ್ಲೆಕ್ಸ್ ಆರ್ಗನ್ ಸಿಸ್ಟಮ್. ಇದರಲ್ಲಿ ನೀವು ಒಂದು ಎಲ್ಲೋ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಏನಿದೆ, ನೋಟೋಕಾರ್ಡ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಂಗೈ? ಫಂಗೈಯಲ್ಲಿ ಏನೇನು ಇರುತ್ತೆ, ಯಾವುದಾದ್ರೂ ಕ್ಯಾರೆಕ್ಟರ್ಸ್ ಫಸ್ಟ್ ನೋಡೋಣ. ಫಸ್ಟ್ ಆಪ್ಷನ್ ಏನಿದೆ, ದೇ ಹ್ಯಾವ್ ಸೆಲ್ ವಾಲ್ಸ್ ಮೇಡ್ ಅಪ್ ಆಫ್ ಚಿಟಿನ್. ಇದು ಒಂದು ಆಪ್ಷನ್ ಅಲ್ಲಿದೆಯಲ್ಲ, ಇದೇ ಡೈರೆಕ್ಟ್ ಕ್ವೆಶನ್ ಕೇಳಿದರು. ಸೆಕೆಂಡ್ ಏನಿದೆ, ದೇ ಆರ್ ಆಟೋಟ್ರೋಪಿಕ್ ಅಂತ ಇದೆ. ಸೊ ಇದು ಫಂಗೈ ಇದೆಯಲ್ಲ, ಇದು ಹೆಟಿರೋಟ್ರೋಪಿಕ್, ಆಟೋಟ್ರೋಪಿಕ್ ಅಲ್ಲ ಇವರು. ಫಂಗೈ ಆರ್ ಹೆಟಿರೋಟ್ರೋಪಿಕ್. ಥರ್ಡ್ ಆಪ್ಷನ್, ದೇ ರೀಪ್ರೊಡ್ಯೂಸ್ ಬೈ ಸ್ಪೋರ್ಸ್. ಇದು ಕರೆಕ್ಟ್. ಆಪ್ಷನ್ ಡಿ ಏನಿದೆ, ದೇ ಆರ್ ಯೂಕ್ಯಾರಿಯೋಟಿಕ್. ಒಂದು ಫಂಗೈ ಇದೆಯಲ್ಲ, ಅವರು ಹೆಟಿರೋಟ್ರೋಪಿಕ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಇನ್ಕ್ಲೂಡ್ಸ್ ಮಲ್ಟಿಸೆಲ್ಯುಲರ್ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್? ಮಲ್ಟಿಸೆಲ್ಯುಲರ್ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಯಾವುದರಲ್ಲಿ ಇರುತ್ತೆ ಅಂದರೆ ಆಪ್ಷನ್ ಡಿ ಪ್ಲ್ಯಾಂಟೆ ಅಲ್ಲಿ, ಕಿಂಗ್ಡಮ್ ಪ್ಲ್ಯಾಂಟೆ ಇದರಲ್ಲಿ.
ಇವಾಗ ನಿಮಗೆ ಫಂಗೈಯಲ್ಲಿ ಏನಿರುತ್ತೆ, ಫಂಗೈಯಲ್ಲಿ ಸೆಲ್ ವಾಲ್ ಹೇಗಿರುತ್ತೆ, ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಚಿಟಿನ್ ಅಂತ ಹೇಳ್ಕೊಟ್ಟೇನೆ ಲಾಸ್ಟ್ ಕ್ವೆಶನಲ್ಲಿ. ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಚಿಟಿನ್ ಫಂಗೈಯಲ್ಲಿ. ಪ್ಲಾಂಟೆಯಲ್ಲಿ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಪ್ಲಾಂಟೆ ಆಟೋಟ್ರೋಫಿಕ್, ಫಂಗೈ ಹೆಟಿರೋಟ್ರೋಫಿಕ್. ಒಂದು ಸ್ವಲ್ಪ ನೋಡೋಣ. ದ ಕಿಂಗ್ಡಮ್ ಪ್ಲಾಂಟೆ ಇನ್ಕ್ಲೂಡ್ಸ್ ಮಲ್ಟಿಸೆಲ್ಯುಲರ್ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್. ಆಟೋಟ್ರೋಪಿಕ್ ಪ್ಲಾಂಟೆ, ಫಂಗೈ ಏನಿದೆ ಅದು ಹೆಟರೋಟ್ರೋಪಿಕ್, ದಟ್ ಪರ್ಫಾರ್ಮ್ ಫೋಟೋಸಿಂಥಸಿಸ್ ಆ್ಯಂಡ್ ಹ್ಯಾವ್ ಸೆಲ್ ವಾಲ್ಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಪ್ಲಾಂಟೆ ಸೆಲ್ಯುಲೋಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್ ಈಸ್ ಕ್ಲಾಸಿಫೈಡ್ ಅಂಡರ್ ಫೈಲಮ್ ಮೊಲಸ್ಕಾ? ಇದಕ್ಕೆ ಆಪ್ಷನ್ ನೋಡಿ, ಯಾವುದು? ಸ್ನೇಲ್, ಸಿ. ಸೊ ಸ್ನೇಲ್ಸ್ ಆರ್ classified under the phylum Mollusca, which includes soft-bodied animals often protected by a hard shell. Next example ನೋಡಿ, ಮೊಲಸ್ಕಾ ಏನಿರುತ್ತೆ, ಮೌತ್ ಹ್ಯಾಸ್ ರ್ಯಾಡುಲಾ. ಇದು ರ್ಯಾಡುಲಾ ಅನ್ನೋದು ಕೇಳ್ಬೋದು. ರ್ಯಾಡುಲಾ ಅನ್ನೋದೊಂದು ಫೀಡಿಂಗ್ ಆರ್ಗನ್. ಯಾವುದರಲ್ಲಿ? ಆಕ್ಟೋಪಸಲ್ಲಿ. ಮ್ಯಾಂಟಲ್ ಅಂದರೆ ಸಾಫ್ಟ್ ಸ್ಕಿನ್ ಪ್ರೆಸೆಂಟ್ ಓವರ್ ಹಂಪ್. ಹೆಡ್ ಮಸ್ಕ್ಯುಲರ್ ಫುಟ್ ಆ್ಯಂಡ್ ವಿಸರಲ್ ಹಂಪ್ ಪ್ರೆಸೆಂಟ್. ಮ್ಯಾಂಟಲ್ ಕ್ಯಾವಿಟಿ. Next, which of the following organism is a member of the kingdom Protista? Protista ಅಲ್ಲಿ ಎಕ್ಸಾಂಪಲ್ ಯಾವುದು? ಆಪ್ಷನ್ ಎ ಪ್ಯಾರಾಮಿಷಿಯಮ್ ಇದಕ್ಕೆ ರೈಟ್ ಆನ್ಸರ್. ಪ್ಯಾರಾಮಿಷಿಯಮ್ ಯಾವಾಗಲೂ ಪ್ರೊಟೆಸ್ಟ್ ಮಾಡ್ತಿರತ್ತೆ, ಈ ಥರ ನೆನಪಿಟ್ಕೊಳ್ಳಿ. ಪ್ಯಾರಾಮಿಷಿಯಮ್ ಪ್ರೊಟಿಸ್ಟಾಲ್ ಬರುತ್ತೆ, ಯಾವಾಗಲೂ ಪ್ರೊಟೆಸ್ಟ್ ಮಾಡ್ತಿರತ್ತೆ. ಪ್ಯಾರಾಮಿಷಿಯಮ್ ಈಸ್ ಅ ಮೆಂಬರ್ ಆಫ್ ಪ್ರೊಟಿಸ್ಟಾ. ಪ್ಯಾರಾಮಿಷಿಯಮ್ ಈಸ್ ಅ ಯೂನಿಸೆಲ್ಯುಲಾರ್. ಇದೊಂದು ಯೂನಿಸೆಲ್ಯುಲಾರ್ ಆಗಿರುತ್ತೆ, ಒಂದು ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಯಾವುದು? ಪ್ಯಾರಾಮಿಷಿಯಮ್ ಈಸ್ ಅ ಯೂನಿಸೆಲ್ಯುಲರ್ ಮತ್ತು ಯೂಕ್ಯಾರಿಯೋಟಿಕ್. ನೆಕ್ಸ್ಟ್ ಕ್ವೆಶನ್, ವಿಚ್ ಫೈಲಮ್ ಇನ್ಕ್ಲೂಡ್ಸ್ ಆರ್ಗ್ಯಾನಿಸಮ್ಸ್ ದಟ್ ಆರ್ ಡಾರ್ಸೋವೆಂಟ್ರಲಿ ಫ್ಲ್ಯಾಟೆಂಡ್ ಅಂತ ಇದೆ ನೋಡಿ. ಯಾವುದು ಇದರಲ್ಲಿ ಅಂದರೆ ಆಪ್ಷನ್ ಬಿ ಪ್ಲಾಟಿಹೆಲ್ಮಿಂಥೀಸ್ ಇದಕ್ಕೆ ರೈಟ್ ಆನ್ಸರ್. ಪ್ಲಾಟಿಹೆಲ್ಮಿಂಥೀಸಲ್ಲಿ ಫ್ಲ್ಯಾಟ್ ವರ್ಮ್ಸ್ ಇರುತ್ತೆ, ವಿಚ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ದರ್ ಡಾರ್ಸೋವೆಂಟ್ರಲ್ ಫ್ಲ್ಯಾಟೆಂಡ್ ಬಾಡೀಸ್. ಯಾವುದು? ಫ್ಲ್ಯಾಟ್ ವರ್ಮ್ಸ್. ನೋಡಿ ಈ ಸ್ಲೈಡಲ್ಲಿ ಪ್ಲಾಟಿಹೆಲ್ಮಿಂಥೀಸ್ ನೋನ್ ಆಸ್ ಫ್ಲ್ಯಾಟ್ ವರ್ಮ್ಸ್, ಪ್ರೆಸೆನ್ಸ್ ಆಫ್ ಹುಕ್ಸ್ ಆ್ಯಂಡ್ ಸಕರ್ಸ್, ಫ್ಲೇಮ್ ಸೆಲ್ಸ್, ಎಕ್ಸ್ಕ್ರಿಷನ್ ಆ್ಯಂಡ್ ಆಸ್ಮೋರೆಗ್ಯುಲೇಷನ್. ಇನ್ನೊಂದು ಹರ್ಮಾಫ್ರೋಡೈಟ್. ಇದರಲ್ಲಿ ಇದು ಲಿವರ್ ಫ್ಲೂಕ್ ಅಂತಂದ್ಬಿಟ್ಟು ಕೊಡ್ಬೋದು ನಿಮಗೆ ಎಕ್ಸಾಂಪಲ್. ಪ್ಲಾಟಿಹೆಲ್ಮಿಂಥೀಸ್ ನೋನ್ ಆಸ್ ಫ್ಲ್ಯಾಟ್ ವರ್ಮ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್? ಯಾವುದು ಅಂದರೆ ಇದರಲ್ಲಿ ಆಪ್ಷನ್ ಸಿ ಸ್ಪೀಶೀಸ್. Next question, which kingdom includes multicellular eukaryotic organisms that are heterotrophic and lack cell walls? ಯಾವುದು ಇದರಲ್ಲಿ ಇನ್ಕ್ಲೂಡ್ಸ್? ಮಲ್ಟಿಸೆಲ್ಯುಲಾರ್ ಇರುತ್ತೆ, ಯೂಕ್ಯಾರಿಯೋಟ್ ಇರುತ್ತೆ. ಯಾವುದು ಇದರಲ್ಲಿ? ದಟ್ ಆರ್ ಹೆಟಿರೋಟ್ರೋಫಿಕ್. ಇವಾಗ ಪ್ಲಾಂಟೆ ಏನಿದೆ ಅದು ಆಟೋಟ್ರೋಫಿಕ್. ಇದರಲ್ಲಿ ಹೆಟಿರೋಟ್ರೋಫಿಕ್ ಯಾವುದು? ಫಂಗೈ ಅಂತಲೂ ಇದೆ. ಫಂಗೈ ಅನ್ನೊಂದು ಹೆಟಿರೋಟ್ರೋಫಿಕ್. ಆದರೆ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕೇಳಿದ್ದಾರೆ. ಯೂಕ್ಯಾರಿಯೋಟಿಕ್ ಮತ್ತು ಮಲ್ಟಿಸೆಲ್ಯುಲಾರ್ ಯಾವುದಿದ್ರಲ್ಲಿ ಅಂದರೆ ಅನಿಮೇಲಿಯಾ ರೈಟ್ ಆನ್ಸರ್ ಇದಕ್ಕೆ. ಕಿಂಗ್ಡಮ್ ಅನಿಮೇಲಿಯಾ ಏನೇನಿರುತ್ತೆ ಅದರಲ್ಲಿ? ಮಲ್ಟಿಸೆಲ್ಯುಲಾರ್ ಇರುತ್ತೆ, ಯೂಕ್ಯಾರಿಯೋಟಿಕ್ ಇರುತ್ತೆ ಮತ್ತು ದಟ್ ಆರ್ ಹೆಟಿರೋಟ್ರೋಫಿಕ್. ಹೆಟಿರೋಟ್ರೋಫಿಕ್ ಅಂದರೆ ಏನು? ಹೆಟಿರೋಟ್ರೋಫಿಕ್ ಅಂದರೆ ಬೇರೆಯವ್ರಿಂದ ಫುಡ್ ತಗೋತಾರೆ, obtain their food from ಅದರ್ ಆರ್ಗ್ಯಾನಿಸಮ್ಸ್. ಅದಕ್ಕೆ ನಾವು ಹೆಟಿರೋಟ್ರೋಫಿಕ್ ಅಂತೀವಿ. ಮತ್ತು ಅನಿಮೇಲಿಯಾ ಏನಿದೆ? ದೆ ಲ್ಯಾಕ್ ಸೆಲ್ ವಾಲ್ಸ್ ಇರೋದಿಲ್ಲ. ನೆಕ್ಸ್ಟ್ ಕ್ವೆಶನ್, ವಿಚ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್? ಇವಾಗ ನೋಡಿ ಇದರಲ್ಲಿ ಆವಾಗಲೇ ಹೇಳಿದೆ ಪ್ಲಾಂಟೆ ಅಥವಾ ಪ್ಲ್ಯಾಂಟ್ಸಲ್ಲಿ ಏನಿರುತ್ತೆ? ಮಲ್ಟಿಸೆಲ್ಯುಲಾರ್. ಫಂಗೈಲಿ ಏನಿರುತ್ತೆ? ಅದು ಮಲ್ಟಿಸೆಲ್ಯುಲಾರ್. ಪ್ರೋಟಿಸ್ಟಾ ಏನಿರುತ್ತೆ ಅದರಲ್ಲಿ ಎರಡು ಇರುತ್ತೆ, ಯೂನಿಸೆಲ್ಯುಲಾರು ಇರುತ್ತೆ, ಮಲ್ಟಿಸೆಲ್ಯುಲಾರು ಇರುತ್ತೆ. ಆದರೆ ಮೊನೆರಾ ಏನಿದೆ ಇಟ್ ಈಸ್ ಅ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ನೋಡಿ ಒಂದು ಟ್ವಿಸ್ಟ್ ಏನಂತಂದರೆ ಇಲ್ಲಿ ಏನು ಕೇಳಿದ್ದಾರೆ? ಪ್ರೋಟಿಸ್ಟಾ ಏನಿದೆ ಕ್ವೆಶನಲ್ಲಿ ಏನು ಕೇಳಿದ್ದಾರೆ? ಯೂಕ್ಯಾರಿಯೋಟಿಕ್ ಅಂತ ಕೇಳಿದ್ದಾರೆ. ಬರೀ ಯೂನಿಸೆಲ್ಯುಲಾರ್ ಅಂತ ಇದ್ದರೆ ಯೂನಿಸೆಲ್ಯುಲರ್ ಪ್ರೋ ಕ್ಯಾರಿಯೋಟಿಕ್. ಯೂನಿಸೆಲ್ಯುಲರ್ ಪ್ರೋ ಯಾರು ಅಂತಂದರೆ ಪ್ರೋ ಮೊನೆರಾ ಅಂದರೆ ಪ್ರೋ ಕ್ಯಾರಿಯೋಟಿಕ್ ಮೊನೆರಾ ಏನಿರುತ್ತೆ? ಒಂದು ಯೂನಿಸೆಲ್ಯುಲಾರ್ ಸಿಂಗಲ್ ಸೆಲ್ ಇರುತ್ತೆ ಮತ್ತು ಅದು ಪ್ರೋ ಕ್ಯಾರಿಯೋಟಿಕ್. ಮೊನೆರಾ ಪ್ರೋ ಕ್ಯಾರಿಯೋಟಿಕ್. ಪ್ರೋಟಿಸ್ಟಾ ಏನಿದೆ ಅದು ಯೂಕ್ಯಾರಿಯೋಟಿಕ್. ಪ್ರೋಟಿಸ್ಟಾ ಯೂನಿಸೆಲ್ಯುಲರ್ ಆದರೂ ಆಗ್ಬೋದು, ಮಲ್ಟಿಸೆಲ್ಯುಲರ್ ಆದರೂ ಆಗ್ಬೋದು. ಮೇನ್ ಪ್ರೋಟಿಸ್ಟಾದಲ್ಲಿ ಏನಿರುತ್ತೆ ಅದು ಯೂಕ್ಯಾರಿಯೋಟಿಕ್. ಮೊನೆರಾ ಒಂದು ಪ್ರೋ ಕ್ಯಾರಿಯೋಟಿಕ್. ನೆಕ್ಸ್ಟ್ ಕ್ವೆಶನ್,
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಂಗೈ. ಫಂಗೈ ಬಗ್ಗೆ ಇವಾಗ ಓದಿದ್ವಿ. ಇದೇ ಕ್ವೆಶನ್ ಟ್ವಿಸ್ಟ್ ಮಾಡಿಕೊಟ್ಟಿದ್ದೀನಿ. ವಿಚ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಂಗೈ. ಇದರಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ದೇ ಆರ್ ಆಟೋಟ್ರೋಫಿಕ್ ಅಂತ ಇದೆ. ಸೊ ಫಂಗೈ ಅವರೇನು ಆಟೋಟ್ರೋಫಿಕ್ ಅಲ್ಲ, ಪ್ಲ್ಯಾಂಟೇ ಅವರು ಆಟೋಟ್ರೋಫಿಕ್. ಫಂಗೈ ಏನು, ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ದೇ ಆರ್ ಹೆಟಿರೋಟ್ರೋಫಿಕ್. ಫಂಗೈ ಆರ್ ಹೆಟಿರೋಟ್ರೋಫಿಕ್. ಓಕೆ, ಸೆಕೆಂಡ್ ಆಪ್ಷನ್ ಏನಿದೆ, ದೇ ಹ್ಯಾವ್ ಸೆಲ್ ವಾಲ್ಸ್ ಮೇಡ್ ಅಪ್ ಆಫ್ ಚಿಟಿನ್. ಕರೆಕ್ಟ್. ದೇ ಆರ್ ಯೂಕ್ಯಾರಿಯೋಟಿಕ್. ಫಂಗೈ ಆರ್ ಯೂಕ್ಯಾರಿಯೋಟಿಕ್. ಫೋರ್ತ್ ಆಪ್ಷನ್, ದೇ ರಿಪ್ರೊಡ್ಯೂಸ್ ಥ್ರೂ ಸ್ಪೋರ್ಸ್. ಸೊ ಆಪ್ಷನ್ ನಂಬರ್ 1 ಏನಿದೆ, ಇಟ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಂಗೈ. ಏನಕ್ಕೆ? ದೇ ಆರ್ ಹೆಟಿರೋಟ್ರೋಫಿಕ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗ್ಯಾನಿಸಮ್ಸ್ ಬಿಲಾಂಗ್ಸ್ ಟು ದ ಕಿಂಗ್ಡಮ್ ಮೊನೇರಾ. ಕಿಂಗ್ಡಮ್ ಮೊನೇರಾ ಏನು? ಮೊನೇರಾ ಗೊತ್ತು ನಿಮಗೆ, ಯಾವುದು? ಯೂನಿ ಸೆಲ್ಯುಲಾರ್ ಇರುತ್ತೆ. ಇದೊಂದು ಪ್ರೋ ಕ್ಯಾರಿಯೋಟಿಕ್. ಯಾವುದು? ಮೊನೇರಾ ಪ್ರೋ ಕ್ಯಾರಿಯೋಟಿಕ್ ಇರುತ್ತೆ, ಇನ್ನೊಂದು ಯೂನಿಸೆಲ್ಯುಲಾರ್ ಆಗಿರುತ್ತೆ. ಇದಕ್ಕೆ ಯಾವುದು ಒಂದು ಎಕ್ಸಾಂಪಲ್ ಅಂದರೆ ಆಪ್ಷನ್ ಬಿ ಬ್ಯಾಕ್ಟೀರಿಯಾ. ಇದಕ್ಕೆ ರೈಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ PDF ಶೇರ್ ಮಾಡಿದ್ದೀನಿ ಅನಿಮಲ್ ಕಿಂಗ್ಡಮ್ದು. ಹೋಗ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ವಿಚ್ ಫೈಲಮ್ ಇನ್ಕ್ಲೂಡ್ಸ್ ಆರ್ಗ್ಯಾನಿಸಮ್ಸ್ ವಿತ್ ಎ ನೋಟೋಕಾರ್ಡ್ ಅಟ್ ಸಮ್ ಸ್ಟೇಜ್ ಇನ್ ದೇರ್ ಡೆವಲಪ್ಮೆಂಟ್. ನೋಟೋಕಾರ್ಡ್ ಇವಾಗಲೇ ಹೇಳ್ಕೊಟ್ಟೆ, ಯಾವುದ್ರಲ್ಲಿರುತ್ತೆ ನೋಟೋಕಾರ್ಡ್? ಆಪ್ಷನ್ ಸಿ ಕಾರ್ಡೇಟಾ. ಇದರಲ್ಲಿ ಫೈಲಮ್ ಕಾರ್ಡೇಟಾ ಅಲ್ಲಿ ಏನಿರುತ್ತೆ, ಒಂದು ನೋಟೋಕಾರ್ಡ್ ಇರುತ್ತೆ. ದೇ ಹ್ಯಾವ್ ನೋಟೋಕಾರ್ಡ್ಸ್. ಎಕ್ಸಾಂಪಲ್ ಯಾವುದು? ಮ್ಯಾಮಲ್ಸ್, ಬರ್ಡ್ಸ್, ರೆಪ್ಟೈಲ್, ಆಂಫಿಬಿಯನ್, ಫಿಶ್ ಇದೆಲ್ಲ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ಪ್ಲಾಂಟ್ಸ್ ಹ್ಯಾವ್ ವ್ಯಾಸ್ಕ್ಯುಲರ್ ಟಿಶ್ಯೂ ಬಟ್ ಡಸ್ ನಾಟ್ ಪ್ರೊಡ್ಯೂಸ್ ಸೀಡ್ಸ್. ಇದು ಇಂಪಾರ್ಟೆಂಟ್. ಯಾವುದು ಇದರಲ್ಲಿ ಅಂದರೆ ಟೆರಿಡೋಫೈಟ್ಸ್. ಇದಕ್ಕೆ ರೈಟ್ ಆನ್ಸರ್. ಟೆರಿಡೋಫೈಟ್ಸಲ್ಲೂ ಕೂಡ ಏನಿರುತ್ತೆ, ಎಕ್ಸಾಂಪಲ್ ಫನ್ಸ್ ಇಂಪಾರ್ಟೆಂಟ್. FERNS ಫನ್ಸ್ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಫನ್ಸ್ ಹ್ಯಾವ್ ವ್ಯಾಸ್ಕ್ಯುಲರ್ ಟಿಶ್ಯೂ ಬಟ್ ಡ ನಾಟ್ ಪ್ರೊಡ್ಯೂಸ್ ಸೀಡ್ಸ್. ಫನ್ಸ್ಗೆ ಏನಿರುತ್ತೆ, ವ್ಯಾಸ್ಕ್ಯುಲರ್ ಟಿಶ್ಯೂ ಇರುತ್ತೆ, ಬಟ್ ಡಸ್ ನಾಟ್ ಪ್ರೊಡ್ಯೂಸ್ ಸೀಡ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಗ್ರೂಪ್ ಆಫ್ ಅನಿಮಲ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ರೇಡಿಯಲ್ ಸಿಮಿಟ್ರಿ. ಇದಕ್ಕೆ ಆಪ್ಷನ್ ಸಿ ಇಕೈನೋಡರ್ಮ್ಸ್ ರೈಟ್ ಆನ್ಸರ್. ಇವಾಗ ನಿಮಗೆ ಒಂದು ಚಾಪ್ಟರ್ ಕಂಪ್ಲೀಟಾಗಿ ಓದಿದ್ರೆ ನಿಮಗೆ ಅಲ್ಲಿ ಒಂದು ಹೆಡ್ಲೈನಲ್ಲೇ ಕಾಣಿಸುತ್ತೆ, ಕ್ಲೀನಾಗಿ ಕಾಣಿಸುತ್ತೆ ಯಾವ್ಯಾವ ಟೈಪಲ್ಲಿ ಸಿಮಿಟ್ರಿ ಇದೆ. ಬೈಲ್ಯಾಟ್ರಲ್ ಸಿಮಿಟ್ರಿ, ರೇಡಿಯಲ್ ಸಿಮಿಟ್ರಿ ಇದೆಲ್ಲ ಇದೆ ನೋಡಿ. ಒಂದು ನೋಟ್ಸಲ್ಲಿ PDF ನಾನು ಕೊಟ್ಟಿದ್ದೀನಲ್ಲ, ಅದರಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ ನೋಡಿ. ಈ ಥರ ಕಂಪ್ಲೀಟ್ PDF ಒಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ನಿಮಗೆ. ಇದೇನಿದೆ, ಸಿಮಿಟ್ರಿಕಲ್ ಯಾವುದ್ಯಾವುದು, ಎ ಸಿಮಿಟ್ರಿ ಯಾವುದು, ರೇಡಿಯಲ್ ಸಿಮಿಟ್ರಿ ಯಾವುದು, ಬೈಲ್ಯಾಟ್ರಲ್ ಸಿಮಿಟ್ರಿ ಯಾವುದು, ಕಂಪ್ಲೀಟ್ ಇದೆ ಈ ನೋಟ್ಸಲ್ಲಿ. ಯಾವುದು ರೇಡಿಯಲ್ ಸಿಮಿಟ್ರಿ ಯಾವುದಿದೆ ಅಂತಂದರೆ ಇಲ್ಲಿ ಸಿಲಿಯೋಂಟ್ರೇಟ್ಸ್ ಮತ್ತು ಟೆನೋಫೋರ್ಸ್ ಆ್ಯಂಡ್ ಇಕೈನೋಡರ್ಮ್ಸ್. ಇದಕ್ಕೆ ರೈಟ್ ಆನ್ಸರ್. ಇವಾಗ ಬೈಲ್ಯಾಟ್ರಲ್ ಸಿಮಿಟ್ರಿಗೆ ಯಾವ್ದು ಎಕ್ಸಾಂಪಲ್ಸ್ ಅಂದರೆ ಅನಿಮಲ್ಸ್ ಲೈಕ್ ಅನಿಲಿಡ್ಸ್, ಆರ್ಥ್ರೋಪೋಡ್ಸ್. ಅನಿಲಿಡ್ಸ್ ಮತ್ತು ಆರ್ಥ್ರೋಪೋಡ್ಸ್ ಅದರಲ್ಲಿ ಬೈಲ್ಯಾಟ್ರಲ್ ಸಿಮಿಟ್ರಿ ಇರುತ್ತೆ. ಇವಾಗಲೇ ಹೋಗ್ಬಿಟ್ಟು ನೀವು ಫಸ್ಟ್ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆಯಲ್ಲ ಆ ನೋಟ್ಸ್ನ ಓದ್ಕೊಳ್ಳಿ, ಟೈಮ್ ಕಡಿಮೆ ಇದೆ. ನೆಕ್ಸ್ಟ್ ಕ್ವೆಶನ್, ಇನ್ ವಿಚ್ ಕಿಂಗ್ಡಮ್ ವುಡ್ ಯು ಕ್ಲಾಸಿಫೈ ಆ್ಯನ್ ಆರ್ಗ್ಯಾನಿಸಮ್ ದಟ್ ಈಸ್ ಮಲ್ಟಿಸೆಲ್ಯುಲರ್, ಯೂಕ್ಯಾರಿಯೋಟಿಕ್ ಆ್ಯಂಡ್ ಆಟೋಟ್ರೋಫಿಕ್. ಆಟೋಟ್ರೋಫಿಕ್ ಅಂದಿದ ತಕ್ಷಣ ನೀವು ಫಸ್ಟ್ ಪ್ಲಾಂಟೇಗೆ ಬಂದುಬಿಡಬೇಕು. ಆಪ್ಷನ್ ಸಿ ಪ್ಲಾಂಟೇ ಇದಕ್ಕೆ ರೈಟ್ ಆನ್ಸರ್. ಆಟೋಟ್ರೋಫಿಕ್ ಪ್ಲಾಂಟೇ, ಪ್ಲಾಂಟ್ಸ್ ಆಟೋಟ್ರೋಫಿಕ್. ಓಕೆ, ಇನ್ನೊಂದು ಮಲ್ಟಿಸೆಲ್ಯುಲಾರ್ ಇರುತ್ತೆ ಪ್ಲಾಂಟೇ, ಆಟೋಟ್ರೋಫಿಕ್ ಇರುತ್ತೆ. ಇನ್ನೊಂದು ಯೂಕ್ಯಾರಿಯೋಟಿಕ್. ಪ್ಲಾಂಟೇ, ಯೂಕ್ಯಾರಿಯೋಟಿಕ್, ಮಲ್ಟಿಸೆಲ್ಯುಲಾರ್ ಮತ್ತು ಆಟೋಟ್ರೋಫಿಕ್. ನೆಕ್ಸ್ಟ್ ಕ್ವೆಶನ್, ವಿಚ್ ಫೈಲಮ್ ಇನ್ಕ್ಲೂಡ್ಸ್ ಆರ್ಗ್ಯಾನಿಸಮ್ಸ್ ವಿತ್ ಜಾಯಿಂಟೆಡ್ ಅಪೆಂಡೇಜಸ್. ಜಾಯಿಂಟೆಡ್ ಅಂತ ಬಂದಿದ ತಕ್ಷಣ, ಅಪೆಂಡೇಜಸ್ ಅಂದಿದ ತಕ್ಷಣ ನಿಮಗೆ ಫಸ್ಟ್ ಮೈಂಡಲ್ಲಿ ಆರ್ಥ್ರೋಪೋಡಾ ಅಂತ ಬಂದುಬಿಡಬೇಕು. ಜಾಯಿಂಟೆಡ್ ಅಪೆಂಡೇಜಸ್ ಯಾವುದಿಗಿರುತ್ತೆ? ಆರ್ಥ್ರೋಪೋಡ್ಸ್. ಆರ್ಥ್ರೋಪೋಡಾ ಆ್ಯಂಡ್ ಅನ್ ಎಕ್ಸೋಸ್ಕೆಲಿಟನ್ ಮೇಡ್ ಆಫ್ ಚಿಟಿನ್. ಇದು ಸೆಲ್ ವಾಲ್ ಮೇಡ್ ಆಫ್ ಚಿಟಿನ್ ಯಾವುದರಲ್ಲಿ? ಫಂಗೈಯಲ್ಲಿ. ಇಲ್ಲಿ ಏನಿದೆ, ಎಕ್ಸೋಸ್ಕೆಲಿಟನ್ ಮೇಡ್ ಆಫ್ ಚಿಟಿನ್ ಯಾವುದಕ್ಕೆ? ಆರ್ಥ್ರೋಪೋಡಾದಲ್ಲಿ. ಆ್ಯನ್ ಎಕ್ಸೋಸ್ಕೆಲಿಟನ್ ಮೇಡ್ ಅಪ್ ಆಫ್ ಚಿಟಿನ್. ನೋಡಿ, ನಾನು ಇವಾಗ ಚಿಟಿನ್ ಅಂತ ಹೇಳ್ತಾ ಇದ್ದೀನಲ್ಲ, ಕೆಲವರು ಒಂದು ಪ್ರೊನೌನ್ಸಿಯೇಷನ್ ಕೈಟನ್ ಅಂತಲೂ ಹೇಳ್ತಾರೆ, ಕೈಟಿನ್ ಅಂತಲೂ ಹೇಳ್ತಾರೆ, ಅಥವಾ ಫಂಗೈಗೆ ಫಂಜೈ ಅಂತ ಹೇಳ್ತಾರೆ. ಪ್ರೊನೌನ್ಸಿಯೇಷನ್ ಏನು ಇಂಪಾರ್ಟೆಂಟ್ ಇಲ್ಲ ಬಿಡಿ, ಇಲ್ಲಿ ಕೈಟನ್ ಆಗಿರಲಿ, ಚಿಟಿನ್ ಆಗಿರಲಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಂಫಿಬಿಯನ್ಸ್. ಇವಾಗ ಆಂಫಿಬಿಯನ್ಸಲ್ಲಿ ಏನು ಇರುತ್ತೆ ಅಂದರೆ
they have moist glandular skin. Second option, they lay eggs in water. Adu correct. Third option, they have a 3-chambered heart. Adu correct. Option D ಇದಕ್ಕೆ wrong. ಏನಕ್ಕೆ? They have scales ಅಂತ ಇದೆ. So amphibians do not have scales. Okay. Next question, which group of plants is known for having seeds enclosed within a fruit? Which group of plants ಯಾವುದು enclosed ಆಗಿರುತ್ತೆ, ಒಂದು having seeds enclosed with a fruit? ಇದಕ್ಕೆ ಆಪ್ಷನ್ ಸಿ angiosperms. angiosperms ಅಂದ್ರೇನು? angiosperms are flowering plants. ಓಕೆ, ಏಂಜಲ್ಸ್ ಫ್ಲವರ್ ಇಟ್ಕೊಂಡಿರ್ತಾರೆ ಅಂತ ನೆನಪಿಗೆ ಇಟ್ಕೊಳ್ಳಿ ಒಂದು ಟ್ರಿಕ್ಕಿಂದ. angiosperms ಫ್ಲವರಿಂಗ್ ಪ್ಲ್ಯಾಂಟ್ಸ್ ಮತ್ತು ದೇ ಪ್ರೊಡ್ಯೂಸ್ ಸೀಡ್ಸ್ ಎನ್ಕ್ಲೋಸ್ಡ್ ವಿತಿನ್ ಎ ಫ್ರೂಟ್. ಇಲ್ಲಿ ಏಂಜಿಯೋಸ್ಪಮ್ಸ್ ಏನು ಮಾಡ್ತಾರೆ, ಇವಾಗ ಜಿಮ್ನೋಸ್ಪಮ್ಸ್ ಜಿಮ್ಗೆ ಹೋಗೋರು ಒಂದು ಏನು ಮಾಡ್ತಾರೆ, ಒಂದು ಬಾಡಿನ ತೋರಿಸ್ತಾರೆ. ಜಿಮ್ಗೆ ಹೋಗೋರು ಜಿಮ್ನೋಸ್ಪಮ್ಸ್ ಏನು ಮಾಡ್ತಾರೆ, ಒಂದು ನೇಕೆಡ್ ಸೀಡ್ಸ್ ತೋರಿಸ್ತಾ ಇರ್ತಾರೆ. ಅಂದರೆ ಒಂದು ಬಾಡಿ ತೋರಿಸ್ತಾ ಇರ್ತಾರೆ ಜಿಮ್ಗೆ ಹೋಗೋರು. ಈ ಥರ ನೆನಪಿಟ್ಕೊಳ್ಳಿ, ಜಿಮ್ನೋಸ್ಪಮ್ಸ್ ಒಂದು ನೇಕೆಡ್ ಸೀಡ್ಸ್ ಇರುತ್ತೆ. ಆದರೆ ಏಂಜಿಯೋಸ್ಪಮ್ಸಲ್ಲಿ ಏನಿರುತ್ತೆ, ಇನ್ಕ್ಲೂಡ್ಸ್ ಸೀಡ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಫೈಲಮ್ ಇನ್ಕ್ಲೂಡ್ಸ್ ಸೆಗ್ಮೆಂಟೆಡ್ ವರ್ಮ್ಸ್? ಇವಾಗ ಸೆಗ್ಮೆಂಟೆಡ್ ವರ್ಮ್ಸ್ ಯಾರಿಗೆ ಹೇಳ್ತೀವಿ ಅಂದರೆ ಅನಿಲಿಡಾಗೆ. ಏನಕ್ಕೆ ನಾವು ಇದಕ್ಕೆ ಸೆಗ್ಮೆಂಟೆಡ್ ಅಂತ ಹೇಳ್ತೀವಿ, ಅವರಲ್ಲಿ ಒಂದು ಸೆಗ್ಮೆಂಟ್ಸ್ ಇರುತ್ತೆ, ರಿಂಗ್ ಟೈಪ್ ಇರುತ್ತೆ, ಅದಕ್ಕೆ ನಾವು ಅನಿಲಿಡ್ಸ್ಗೆ ಸೆಗ್ಮೆಂಟೆಡ್ ವರ್ಮ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅರ್ತ್ ವರ್ಮ್ ನೋಡಿ ಇಲ್ಲಿದೆ. ದೇರ್ ಬಾಡಿ ಸರ್ಫೇಸ್ ಈಸ್ ಡಿಸ್ಟಿಂಕ್ಟ್ಲಿ marked out into segments or metameters and hence the phylum name Annelida, Latin annulus, little ring. ಅವ್ರು ಏನಿದೆ ಅನಿಲಿಡಾ ಅಂತಂದರೆ ಒಂದು ಲಿಟಲ್ ರಿಂಗ್ ಟೈಪ್ ಇರುತ್ತಲ್ಲ ಅವರು ಬಾಡಿ ಮೇಲೆ, ಸೊ ಅದಕ್ಕೆ ನಾವು ಇದಕ್ಕೆ ಏನು ಹೇಳ್ತೀವಿ, ಅನಿಲಿಡಾ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಜಿಮ್ನೋಸ್ಪರ್ಮ್ಸ್? ಜಿಮ್ನೋಸ್ಪರ್ಮ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಫಸ್ಟ್ ಏನಿದೆ, ದೇ ಹ್ಯಾವ್ ಫ್ಲವರ್ಸ್, ಅದು ಏಂಜಿಯೋಸ್ಪರ್ಮ್ಸಲ್ಲಿ. ಸೆಕೆಂಡ್ ಆಪ್ಷನ್, ದೇ ಪ್ರೊಡ್ಯೂಸ್ ಸೀಡ್ಸ್ ಇನ್ ಕೋನ್ಸ್, ಇದಕ್ಕೆ ರೈಟ್ ಆನ್ಸರ್. ಯಾವುದು? ಜಿಮ್ನೋಸ್ಪರ್ಮ್ಸ್ ಏನಿದೆ, ದೇ ಪ್ರೊಡ್ಯೂಸ್ ಸೀಡ್ಸ್ ಇನ್ ಕೋನ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ಬಿ ಐದರ್ ಯೂನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲರ್ ಆ್ಯಂಡ್ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದೇರ್ ಎನ್ವಿರಾನ್ಮೆಂಟ್? ಇವಾಗ ನಿಮಗೆ ಫಸ್ಟ್ ಆಪ್ಷನ್ ಏನಿದೆ, ಯೂನಿಸೆಲ್ಯುಲರ್. ಸೆಕೆಂಡ್ ಏನಿದೆ, ಯೂನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲರ್ ಇರುತ್ತೆ, ಪ್ರೋಟಿಸ್ಟಾ. ಆದರೆ ಫಂಗೈ ಏನಿದೆ ಅದು ಕೂಡ ಏನಿದೆ, ಯೂನಿಸೆಲ್ಯುಲರ್ ಆಗಿರ್ಬೋದು, ಮಲ್ಟಿಸೆಲ್ಯುಲರ್ ಆಗಿರ್ಬೋದು. ಫಂಗೈಯಲ್ಲಿ ಏನಿರುತ್ತೆ ಅಂದರೆ ಯೂನಿಸೆಲ್ಯುಲರ್ ಯಾವುದು ಅಂತಂದರೆ ಫಂಗೈಯಲ್ಲಿ ಈಸ್ಟ್ ಯೂನಿಸೆಲ್ಯುಲರ್ ಆಗಿರುತ್ತೆ. ಆದರೆ ಮಲ್ಟಿಸೆಲ್ಯುಲರ್ ಯಾವುದು? ಮಶ್ರೂಮ್. ಇದಕ್ಕೆ ಆನ್ಸರ್ ಆಪ್ಷನ್ ಸಿ, ಫಂಗೈ. ಫಂಗೈಯಲ್ಲಿ ಮಶ್ರೂಮ್ಸ್ ಏನಿದೆ ಅದು ಮಲ್ಟಿಸೆಲ್ಯುಲರ್. ಮಶ್ರೂಮ್ಸ್ ಏನು ಮಾಡುತ್ತೆ, ದೇ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದೇರ್ ಎನ್ವಿರಾನ್ಮೆಂಟ್. ಮಶ್ರೂಮ್ಸ್ ಏನಿದೆ ಅದು ಮಲ್ಟಿಸೆಲ್ಯುಲರ್, ದೇ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದೇರ್ ಎನ್ವಿರಾನ್ಮೆಂಟ್. ಸೊ ಫಂಗೈ ಇದಕ್ಕೆ ರೈಟ್ ಆನ್ಸರ್. ನೀವು ಇಷ್ಟು ಪೇಷನ್ಸಿಂದ ಕೇಳಿದ್ದೀರಾ ಈ ವಿಡಿಯೋನ, ಇದರಿಂದ ಒಂದು ಯಾವುದಾದ್ರೂ ಒಂದು ಕ್ವೆಶನ್ ಕೊಡಲಿ ಅಂತ ಪ್ರೇ ಮಾಡಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ರೆಪ್ಟೈಲ್ಸ್? ಓಕೆ, ಫಸ್ಟ್ ಆಪ್ಷನ್, ದೇ ಹ್ಯಾವ್ ಮಾಯ್ಸ್ಟ್ ಸ್ಕಿನ್. ಮಾಯ್ಸ್ಟ್ ಸ್ಕಿನ್ಸ್ ಯಾವುದ್ರಲ್ಲಿರುತ್ತೆ, ರೆಪ್ಟೈಲ್ಸ್ಗಿರೋದಿಲ್ಲ. ಯಾವುದಕ್ಕಿರುತ್ತೆ, ಆಂಫಿಬಿಯನ್ಸಿಗೆ. ನೆಕ್ಸ್ಟ್ ಆಪ್ಷನ್ ಬಿ, ದೇ ಲೇ ಎಗ್ಸ್ ಇನ್ ವಾಟರ್, ಅದು ಕೂಡ ಆಂಫಿಬಿಯನ್ಸ್. ಆಪ್ಷನ್ ಸಿ, ದೇ ಹ್ಯಾವ್ ಎ 3-chambered ಹಾರ್ಟ್, ಅದು ಕೂಡ ಆಂಫಿಬಿಯನ್ಸ್. ಆಪ್ಷನ್ ಡಿ, ದೇ ಹ್ಯಾವ್ ಡ್ರೈ ಸ್ಕೇಲಿ ಸ್ಕಿನ್, ಇದು ರೆಪ್ಟೈಲ್ದು ಒಂದು ಕ್ಯಾರೆಕ್ಟರಿಸ್ಟಿಕ್. ದೇ ಹ್ಯಾವ್ ಡ್ರೈ ಸ್ಕೇಲಿ ಸ್ಕಿನ್. ನೆಕ್ಸ್ಟ್ ಕ್ವೆಶನ್, ವಿಚ್ ಫೈಲಮ್ ಇನ್ಕ್ಲೂಡ್ಸ್ ಜೆಲ್ಲಿಫಿಶ್ ಆ್ಯಂಡ್ ಕೋರಲ್ಸ್? ಇದಕ್ಕೆ ಆಪ್ಷನ್ ಬಿ, ನೈಡೇರಿಯಾ ಇದಕ್ಕೆ ರೈಟ್ ಆನ್ಸರ್. ಜೆಲ್ಲಿಫಿಶ್ ಆ್ಯಂಡ್ ಕೋರಲ್ಸ್ ನೋಡಿ, ಇದರಲ್ಲಿ ಫೈಲಮ್ ಸಿಲೆಂಡ್ರೇಟಾ ಅಥವಾ ನೈಡೇರಿಯಾ, ಇದರಲ್ಲಿ ಜೆಲ್ಲಿಫಿಶ್ ಮತ್ತು ಕೋರಲ್ಸ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾಮಲ್ಸ್? ಮ್ಯಾಮಲ್ಸಲ್ಲಿ ಏನಿರುತ್ತೆ, ಫಸ್ಟ್ ಆಪ್ಷನ್, ದೇ ಲೇ ಎಗ್ಸ್, ರಾಂಗ್. ಸೆಕೆಂಡ್, ದೇ ಹ್ಯಾವ್ ಸ್ಕೇಲ್ಸ್, ರಾಂಗ್. ಥರ್ಡ್ ಆಪ್ಷನ್, ದೇ ಹ್ಯಾವ್ ಮ್ಯಾಮರಿ ಗ್ಲ್ಯಾಂಡ್ಸ್, ಇದು ಕರೆಕ್ಟ್. ಮ್ಯಾಮರಿ ಗ್ಲ್ಯಾಂಡ್ಸ್ ಇರುತ್ತೆ ಮ್ಯಾಮಲ್ಸಲ್ಲಿ. ಏನಕ್ಕೆ ಅಂದರೆ ವಿಚ್ ಪ್ರೊಡ್ಯೂಸ್ ಮಿಲ್ಕ್ ಟು ಫೀಡ್ ದೇರ್ ಯಂಗ್ ಒನ್ಸ್. ಮ್ಯಾಮರಿ ಗ್ಲ್ಯಾಂಡ್ಸ್ ಹೆಲ್ಪ್ಸ್ ಟು ಫೀಡ್ ದೇರ್ ಯಂಗ್ ಒನ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಆರ್ಗ್ಯಾನಿಸಮ್ಸ್ ವಿತ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್? ಇವಾಗ ನಿಮಗೆ ಪ್ರೋ ಅಂತ ಹೇಳಿದೆ, ಯಾರು ಪ್ರೋ ಕ್ಯಾರಿಯೋಟಿಕ್? ಇದರಲ್ಲಿ ಆಪ್ಷನ್ ಎ, ಮೊನೆರಾ ಪ್ರೊಕ್ಯಾರಿಯೋಟಿಕ್. ಓಕೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ಆನಿಮಲ್ಸ್ ಈಸ್
ಕ್ಯಾರೆಕ್ಟರೈಸ್ಡ್ ಬೈ ದ ಪ್ರೆಸೆನ್ಸ್ ಆಫ್ ಅ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಇದರಲ್ಲಿ ಆಪ್ಷನ್ ಸಿ ಇಕೈನೋಡರ್ಮ್ಸ್ ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ ಅಂದರೆ ಅದರಲ್ಲಿ ಸ್ಟಾರ್ ಫಿಶ್ ಇರುತ್ತಲ್ಲ, ಅದು ಇಕೈನೋಡರ್ಮ್ಸಲ್ಲಿ ಸ್ಟಾರ್ ಫಿಶ್ ಇರುತ್ತಲ್ಲ, ಅದು ಏನು ಮಾಡುತ್ತೆ, ಇಟ್ ಯೂಸಸ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್, ಅಂದರೆ ವ್ಯಾಸ್ಕ್ಯುಲರ್ ಸಿಸ್ಟಮಿಂದ ಅದಕ್ಕೇನಾಗುತ್ತೆ, ಲೋಕೋಮೋಷನ್, ಫೀಡಿಂಗ್, ರೆಸ್ಪಿರೇಷನ್ಗೆಲ್ಲ ಹೆಲ್ಪ್ ಆಗುತ್ತೆ. ಲಾಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬರ್ಡ್ಸ್. ಇದರಲ್ಲಿ ಫಸ್ಟ್ ಆಪ್ಷನ್ ದೇ ಹ್ಯಾವ್ ಫೆದರ್ಸ್, ಅದು ಕರೆಕ್ಟ್ ಆಗಿರುತ್ತೆ. ಸೆಕೆಂಡ್, ದೇ ಆರ್ ಎಂಡೋಥಮಿಕ್, ಇದು ಕರೆಕ್ಟ್. ಆಪ್ಷನ್ ಸಿ ದೇ ಹ್ಯಾವ್ ಮ್ಯಾಮರಿ ಗ್ಲ್ಯಾಂಡ್ಸ್, ಇದು ರಾಂಗ್. ಏನಕ್ಕೆ ಅಂದರೆ ಆಪ್ಷನ್ ಡಿ ದೇ ಲೇ ಎಗ್ಸ್, ಬರ್ಡ್ಸ್ ಲೇ ಎಗ್ಸ್, ಇವ್ರಿಗೆ ಮ್ಯಾಮರಿ ಗ್ಲ್ಯಾಂಡ್ಸ್ ಇರೋದಿಲ್ಲ ಬರ್ಡ್ಸ್ಗೆ. ಓಕೆ ಫ್ರೆಂಡ್ಸ್, ಇವಾಗ ಹೋಗ್ಬಿಟ್ಟು ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ PDF ಇದೆ ಅನಿಮಲ್ ಕಿಂಗ್ಡಮ್ ಬಗ್ಗೆ, ಸ್ವಲ್ಪ ಡೀಟೇಲ್ ಆಗಿ ಓದ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬಾರ್ದು. ಒಂದು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ. ಥ್ಯಾಂಕ್ ಯು ಒನ್ಸ್ ಅಗೇನ್.